ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮ್ಮ ಟೀಮ್ ಕಡೆಯಿಂದ ಒಂದು ಅಭಿನಂದನೆ. ನಮಗೋಸ್ಕರ ನಿಮ್ಮ ಟೈಮ್ ಕೊಟ್ಟು ಇಲ್ಲಿವರೆಗೆ ಬಂದಿರೋದಕ್ಕೆ. ಆ್ಯಂಡ್ ನಾನು ಮಾತಾಡೋದಕ್ಕಿಂತ ಮುಂಚೆ ನಮ್ಮ ಟೀಮ್ನ ಒಂದು ಪರಿಚಯ ಮಾಡಿಕೊಡ್ತೀನಿ. ಸೊ ನಮ್ಮ ಮೆಚ್ಯೂರ್ಡ್ ಲವ್ ಸ್ಟೋರಿ ಕನ್ನಡ ಸಿನಿಮಾ ಇನ್ನೇನು ಕೆಲವೇ ತಿಂಗಳಲ್ಲಿ ಹೊರಗಡೆ ಬರ್ತಾಯಿದೆ. ಅಂದರೆ ಆಲ್ಮೋಸ್ಟ್ ಮುಂದಿನ ತಿಂಗಳು ಪ್ಲ್ಯಾನ್ ಮಾಡಿದ್ವಿ, ಬಟ್ ಹೊಸಬ್ರದ್ದು ಕಾರಣಾಂತರಗಳು ಇರುತ್ತಲ್ಲ, ಸೊ ಆ ಒಂದಷ್ಟು ಕಾರಣಗಳಿಂದ ನಾವು ಬರೋಕ್ಕಾಗಿಲ್ಲ. ಆ್ಯಂಡ್ ಈ ಪ್ರೆಸ್ ಮೀಟ್ನ ಮಾಡ್ತಾ ಇರೋ ಉದ್ದೇಶ, ಮೊನ್ನೆ ನಮ್ಮ ಮೆಚ್ಯೂರ್ಡ್ ಲವ್ ಸ್ಟೋರಿ ಸಿನಿಮಾದ ರಾಧಾ ಮಾಧವ ಸಾಂಗ್ ರಿಲೀಸ್ ಆಗಿದೆ, ಗ್ರಾಮಿ ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ ಅಂತ. ಸೊ ಇದೆಲ್ಲರ ಬಗ್ಗೆ ಇವತ್ತಿನ ಪ್ರೆಸ್ ಮೀಟ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಮೊದಲನೇದಾಗಿ ಈ ಇವೆಂಟಲ್ಲಿ ನಮ್ಮ ಡೈರೆಕ್ಟರ್ ಸರ್ ರಘು ಸರ್ ಇದ್ದಾರೆ. ಸೊ ಅವ್ರಿಗೆ ವೆಲ್ಕಮ್ ಅಂತ ಹೇಳ್ತಾ, ಹಾಗೆ ನಮ್ಮ ಪ್ರೊಡ್ಯೂಸರ್ ಮನುರಾಜ್ ಸರ್ ಅವ್ರಿಗೂ ಕೂಡ ವೆಲ್ಕಮ್. ಹಾಗೆ ನಮ್ಮ ಹೀರೋಯಿನ್ ವಂದನಾ ಗಾಯತ್ರಿ, ಹಾಗೆ ನಮ್ಮ ಮ್ಯೂಸಿಕ್ ಚಾನಲ್ ಅಂದರೆ ಒಂದು ಆಡಿಯೋ ಲೇಬಲ್ ಕಂಪ್ನಿ ಬಗ್ಗೆನೇ ಒಂದಷ್ಟು ಚರ್ಚೆ ಇದೆ ಇಲ್ಲಿ. ಸೊ ಅದರ ಓನರ್ ಆಗಿರೋ ಸಾಬಿಕ್ ಅವರು, ಸೊ ಅವ್ರಿಗೂ ಕೂಡ ನಮ್ಮ ಈ ಒಂದು ಪ್ರೆಸ್ ಮೀಟ್ಗೆ ಸ್ವಾಗತ. ಹಾಗೆ ನಮ್ಮ ಕೋರ್ ಟೀಮ್ ಮೆಂಬರ್ ರಾಕೇಶ್ ಅವರು ಅಂತ, ಸೊ ಅವ್ರಿಗೂ ಕೂಡ ಈ ಒಂದು ಪ್ರೆಸ್ ಮೀಟ್ಗೆ ಸ್ವಾಗತ. ಆ್ಯಂಡ್ ಮೊದಲನೇದಾಗಿ ಈ ಪ್ರೆಸ್ ಮೀಟ್ನ ನಮ್ಮ ಡೈರೆಕ್ಟರ್ ಸರ್ ಸ್ಟಾರ್ಟ್ ಮಾಡ್ತಾರೆ. ಸೊ ಹೊರಟು ರಘುವಣ್ಣ. ಎಲ್ರಿಗೂ ನಮಸ್ಕಾರ. ನಾವೆಷ್ಟೋ ಜನ ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಸ್ಗಳು, ಹೀರೋಗಳ್ಸು ಈ ದಿನಕ್ಕೋಸ್ಕರ ತುಂಬ ಕಾತುರದಿಂದ ಕಾಯ್ತಿರ್ತೀವಿ. ಯಾಕಂದರೆ ಈ ಮಾಧ್ಯಮದ ಮುಂದೆ ಕುತ್ಕೊಂಡು ಮಾತಾಡೋಕ್ಕೋಸ್ಕರನೇ ಎಷ್ಟೋ ಪ್ರಯತ್ನಗಳನ್ನ ಮಾಡಿಕೊಂಡು ಗೆದ್ಕೊಂಡು ಒಂದು ಸಿನಿಮಾ ತಂಡನ ಕರ್ಕೊಂಬಂದಿರ್ತೀವಿ ಇಲ್ಲಿಗೆ. ಬಟ್ ಈ ದಿನ ಇಷ್ಟು ಬೇಗ ಬಂದಿರೋದು ನಮಗೆ ತುಂಬ ಖುಷಿ ಆಯಿತು. ನನ್ನ ಹೆಸರು ರಘು ಅಂತೇಳಿ, ನಾನು ಡೈರೆಕ್ಟ್ರಾಗಿ, ಹೀರೋ ಆಗಿ, ಎಡಿಟ್ರಾಗಿ ಕೆಲಸ ಮಾಡ್ತೀನಿ. ನಂದು ಆಲ್ರೆಡಿ ಒಂದು 3 ಸಿನಿಮಾ ಆಗಿದೆ. ಇದು ನನ್ನ 4ನೇ ಸಿನಿಮಾ ಮೆಚ್ಯೂರ್ಡ್ ಲವ್ ಸ್ಟೋರಿ ಅಂತೇಳಿ. ಈ ಸಿನಿಮಾದಲ್ಲಿ ನನಗೆ ವರ್ಕ್ ಮಾಡೋಕ್ಕೆ ಖುಷಿಯಾಗಿದ್ದ ವಿಷಯ ಏನಂದರೆ, ನಮ್ಮ ಪ್ರೊಡಕ್ಷನ್ ಹೌಸು ತುಂಬ ಎಲ್ಲ ವಿಷಯದಲ್ಲೂ, ಎಲ್ಲ ಹಂತದಲ್ಲೂ ತುಂಬ ಖುಷಿಯಾಗಿ ಎಲ್ಲ ವಿಷಯದಲ್ಲೂ ಸಪೋರ್ಟ್ ಮಾಡಿ. ಈಗ ಒಂದು ಸಿನಿಮಾ ಶುರುವಾದರೆ ಮಿನಿಮಮ್ 1 ವರ್ಷ 6 ತಿಂಗಳು ಬೇಕು ಅಂತ ಎಲ್ರಿಗೂ ಗೊತ್ತು. ಬಟ್ 9 ತಿಂಗಳಲ್ಲಿ ಸಿನಿಮಾ ಕಂಪ್ಲೀಟಾಗಿ ಸೆನ್ಸರ್ ಲೆವೆಲ್ವರೆಗೂ ಬಂದಿದೆ. ಅದಕ್ಕೆ ಮೊದಲನೇ ಪಾತ್ರ ಬಂದು ನಮ್ಮ ಗಾನ್ವಿ ಪ್ರೊಡಕ್ಷನ್ಸು. ನೆಕ್ಸ್ಟು ನಮ್ಮ ಮುನೀಶ್ವರನಿಗೆ ತುಂಬ ಹಳೆ ಪರಿಚಯ. ಅವರು ಸಿನಿಮಾ ಮಾಡಬೇಕು, ಒಂದು ಸಿನಿಮಾ ಮಾಡಬೇಕು ಅಂತ ಬಂದಾಗ ಜೊತೆ ಕೈ ಜೋಡಿಸಿ ನಾವೆಲ್ಲ ಸೇರಿ ನಾವು ಸಿನಿಮಾ ಮಾಡಿದ್ವಿ. ಇವತ್ತು ಪ್ರೆಸ್ ಮೀಟ್ ಮಾಡ್ತಿರೋ ಉದ್ದೇಶ ಏನಂತಂದರೆ, ಹೊಸಬ್ರುಗಳಿಗೆ ಸ್ಟೇಜ್ ಇಲ್ಲ ಇಲ್ಲಿ. ಯಾಕೆ, ಏನು ಸಮಸ್ಯೆ ಆಗಿದೆ ನನಗೆ ಗೊತ್ತಿಲ್ಲ. ಹೊಸಬ್ರುಗಳು ಇರೋದ್ರಿಂದ ಈ ಕನ್ನಡ ಸಿನಿಮಾಗಳು ಇನ್ನೂ ಅಲ್ಲಲ್ಲಿ ಥಿಯೇಟ್ರಲ್ಲಿ ಇನ್ನೂ ಕನ್ನಡ ಸಿನಿಮಾಗಳು ಬರ್ತಿದ್ದಾವೆ, ಅತಿ ಹೆಚ್ಚು ಸಿನಿಮಾ. ನಮ್ಮ ಕನ್ನಡ ಆಡಿಯನ್ಸು, ಕನ್ನಡ ಹೊಸಬ್ರುಗಳಿಗೆ ಸಪೋರ್ಟ್ ಮಾಡಲಿಲ್ಲ ಅಂತಂದರೆ, ಈಗ ದೊಡ್ಡ ಸಿನಿಮಾ ಅಂದರೆ 5 ವರ್ಷ, 6 ವರ್ಷ, 8 ವರ್ಷ, 10 ವರ್ಷ ಬೇಕು ಒಂದು ಸಿನಿಮಾ ಆಚೆ ಬರೋಕ್ಕೆ. ಈಗ ವರ್ಷಕ್ಕೆ ಒಂದು ವಾರಕ್ಕೆ 13 ಸಿನಿಮಾ ರಿಲೀಸ್ ಆಗುತ್ತೆ ಕನ್ನಡ ಸಿನಿಮಾ, ಎಲ್ಲ ಟೋಟಲ್ ಓವರಲ್. ಅದ್ರಲ್ಲಿ ಹೊಸಬ್ರದ್ದೇ 5 ಸಿನಿಮಾ 6 ಸಿನಿಮಾ ಇರುತ್ತೆ. ನೀವು ಹೊಸಬ್ರಿಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ಥಿಯೇಟ್ರವರು, ನಮ್ಮ ಟೆಕ್ನಿಷಿಯನ್ಸ್ಗಳು, ಮತ್ತು ದುಡ್ಡು ಹಾಕಿರೋರು ಪ್ರತಿಯೊಬ್ಬರು ನಾವು ತುಂಬ ನೋವಿನ ಪರಿಸ್ಥಿತಿಲಿದ್ದೀವಿ. ನಾನು ಕನ್ನಡಿಗರಿಗೆ ಎಲ್ಲರೂ ಕೇಳ್ಕೊಡೋದು ಒಂದೇ, ಹೊಸಬ್ರಿಗೆ ದಯವಿಟ್ಟು ಆದ್ಯತೆ ಕೊಟ್ಟು ಹೊಸ ಸಿನಿಮಾಗಳಿಗೆ ನೀವು ಪ್ರೋತ್ಸಾಹ ನೀಡಿ. ನೋಡಿ, ಈಗ ನಮ್ಮದೊಂದು ಸಾಂಗ್ ರಿಲೀಸ್ ಆಗಿದೆ, ತುಂಬ ಚೆನ್ನಾಗಿದೆ ಸಾಂಗು, ಕೇಳೋಕ್ಕೆ ತುಂಬ ಚೆನ್ನಾಗಿದೆ. ಅದನ್ನು ಯಾಕೆ ಜನ ನೋಡ್ತಾ ಇಲ್ಲ, ಯಾಕೆ ಯಾರು ಶೇರ್ ಮಾಡ್ತಾ ಇಲ್ಲ, ಏನು ಸಮಸ್ಯೆ ಆಗಿದೆ ಅನ್ನೋದು ನಮ್ಗೆ ಗೊತ್ತಾಗ್ತಿಲ್ಲ. ಅದ್ರ ಬಗ್ಗೆ ಸ್ವಲ್ಪ ಗಮನ ಇಡಿ. ಮತ್ತು ನಮ್ಮ ಮಾಧ್ಯಮ ಮಿತ್ರರು ಹೊಸಬ್ರುಗಳನ್ನ ತುಂಬ ದೊಡ್ಡ ಮಟ್ಟಕ್ಕೆ ತಗೊಂಡೋಗಿರುವಂಥ ಉದಾಹರಣೆಗಳು ತುಂಬ ಇದ್ದಾವೆ. ನೀವು ಕೂಡ ನಮ್ಮ ಟೀಮ್ನ, ನಮ್ಮ ಮೆಚ್ಯೂರ್ಡ್ ಲವ್ ಸ್ಟೋರಿ ಟೀಮ್ನ, ನಮ್ಮ ಈಗ ಇನ್ನೊಂದು ಹೇಳ್ಬೇಕಂದ್ರೆ, ನಮ್ಮ ಗಾನ್ವಿ ಪ್ರೊಡಕ್ಷನಲ್ಲಿ ಹೊಸ ಕಲಾವಿದರನ್ನ ಹೊಸಬ್ರು ಅಂದರೆ ಯಾರೂ ಬರೋಲ್ಲ ಇವತ್ತು ಮಾಡೋಕ್ಕೆ ಸಿನಿಮಾನ. ಅಂಥದ್ರಲ್ಲಿ ಹೊಸಬ್ರನ್ನ ಬೆಳೆಸಬೇಕು, ಉಳಿಸ್ಬೇಕು, ಅವ್ರನ್ನ ಒಂದು ದೊಡ್ಡ ಸ್ಥಾನಕ್ಕೆ ತಗೊಂಡೋಗ್ಬೇಕು, ಒಂದು ಸ್ಟೇಜ್ ಕ್ರಿಯೇಟ್ ಮಾಡಿಕೊಡ್ಬೇಕು ಅಂತೇಳಿ ಒಂದು ಪ್ರೊಡಕ್ಷನ್ನು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಆಗಿದೆ. ಆ ಪ್ರೊಡಕ್ಷನ್ನ ನಾವು ಉಳಿಸ್ಬೇಕು. ಮತ್ತು ನಮ್ಮಂಥ ಹೊಸ ಕಲಾವಿದರುಗಳು ನಮ್ಮನ್ನು ನೋಡಿ ಸ್ಫೂರ್ತಿಯಾಗಿ ಇನ್ನೊಂದಷ್ಟು ಜನ ಬಂದು ಸಿನಿಮಾ ಮಾಡಿ ನಮ್ಮ ಕನ್ನಡ ಸಿನಿಮಾಗಳನ್ನ ಬೆಳೆಸಬೇಕು. ಅದಕ್ಕೆ ಫಸ್ಟು ನಮ್ಮ ಮಾಧ್ಯಮ ಮಿತ್ರರು, ನಮ್ಮ ಕನ್ನಡ ಅಭಿಮಾನಿಗಳು ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ ಅಂತೇಳಿ ನಾನು ಕೇಳ್ಕೊತೀನಿ. ಕೆಲವು ಸಲ ಏನಾಗುತ್ತೆ ಅಂದರೆ, ಈಗ ನಾನು ಸಿನಿಮಾ ಮಾಡಬೇಕು ಅನ್ನೋದು ಎಲ್ರಿಗೂ ಆಸೆ ಇರುತ್ತೆ. ಅವ್ರಿಗೆ ಸಿನಿಮಾ ಒಂದು ಏನು ಅಂದ್ಕೊಂಡಿದ್ರೆ ಶೂಟಿಂಗ್ ಅಷ್ಟೇ, ನೆಕ್ಸ್ಟ್ ತದನಂತರ ಏನೇನು ಖರ್ಚುಗಳಿರುತ್ತೆ ಅದೆಲ್ಲ ಸ್ವಲ್ಪ ಡಿಸ್ಕಷನ್ ಸ್ಟಾರ್ಟ್ ಮಾಡಿದಾಗ, ಈಗ ಯಾರೋ ಬರ್ತಾರೆ, 1 ಕೋಟಿ ಅನ್ಕೋತೀವಿ. 1 ಕೋಟಿ ಅಂದ ತಕ್ಷಣ 1 ಕೋಟಿಲಿ ಮಾಡಿಬಿಡೋಂತ, 1 ಕೋಟಿ ಸಿನಿಮಾ ಮಾಡೋಕ್ಕಾಗಲ್ಲ. ಅದು 2 ಕೋಟಿ ದಾಟುತ್ತೆ, 3 ಕೋಟಿ ದಾಟುತ್ತೆ. ಈಗ ಫಿಕ್ಸ್ ಮೈಂಡ್ ಸೆಟ್ಟಲ್ಲಿ ನಾವು ದುಡ್ಡು ಹಾಕ್ತೀವಿ ಅಂತ ಬಂದಾಗ ಸಿನಿಮಾ ಮಾಡೋಕ್ಕಲ್ಲ. ಅದೊಂದು ಕಾರಣದಿಂದ ಅವ್ರು ಆಚೆ ಹೋಗಿದ್ದಾರೆ. ಬಟ್ ಅವ್ರು ಆಚೆ ಹೋಗಿರೋದಕ್ಕೆ ನಮಗೆ ಗಾನ್ವಿ ಪ್ರೊಡಕ್ಷನ್ ಸಿಕ್ಕಿರೋದು. ಅದಕ್ಕೆ 9 ತಿಂಗಳ ಸಿನಿಮಾ ಕಂಪ್ಲೀಟ್ ಆಗಿ ಈ ಸ್ಟೇಜಲ್ಲಿ ನಿಂತಿರೋದು. ಬಟ್ ನಮಗಂತೂ ತುಂಬ ಖುಷಿ ಇದೆ ವರ್ಕ್ ಮಾಡೋಕ್ಕೆ. ಅವ್ರದ್ದು ಪರ್ಸ್ನಲಿ ರೀಸನ್ ಇರ್ಬೋದು, ಬಟ್ ಅವ್ರಿಗಿಂತ ಒಳ್ಳೆ ಪ್ರೊಡಕ್ಷನ್ ಸಿಕ್ಕಿದೆ, ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ ನಮಗೆ. ಲವ್ ಅನ್ನೋದು ಎಲ್ಲರಲ್ಲೂ ಇರುತ್ತೆ. ಚಿಕ್ಕ ಹುಡುಗರು ಲವ್ ಮಾಡ್ತಾರೆ, ದೊಡ್ಡವ್ರಿಗೂ ಲವ್. ಆದರೆ ಲವ್ಗೆ ಒಂದು ಮೀನಿಂಗ್ಫುಲ್ ಬರಬೇಕಂದ್ರೆ ಒಂದು ಮೆಚ್ಯೂರ್ಡ್ ಮೈಂಡ್ ಸೆಟ್ ಅನ್ನೋದು ಇರುತ್ತೆ. ಒಂದು ಪ್ರೀತಿ ಅನ್ನೋದಕ್ಕೆ 1000 ಅರ್ಥಗಳಿದೆ, 1000 ಎಮೋಷನ್ಸ್ಗಳಿದೆ, ಸಂಬಂಧಗಳಿದೆ. ಬಟ್ ನಮ್ಮಲ್ಲಿ ಮೆಚ್ಯೂರ್ಡ್ ಅಂದರೆ ತುಂಬ ತಿಳುವಳಿಕೆ ಇರುವಂಥ ಒಂದು ಲವ್ ಸ್ಟೋರಿ. ಆ ಒಂದು ಲವ್ ಸ್ಟೋರಿ ತುಂಬ ಪ್ಯೂರಾಗಿರುತ್ತೆ. ಅದನ್ನು ನಮ್ಮ ಆ್ಯಕ್ಚುಲಿ ಸ್ಟೋರಿ ಸ್ಕ್ರೀನ್ ಪ್ಲೇ ಎಲ್ಲ ಅವ್ರದ್ದೇ, ಡೈರೆಕ್ಷನ್ ಮಾತ್ರ ಮೇಕಿಂಗ್ ನಂದು. ಬಟ್ ಅವ್ರು ನನ್ನ ಸ್ಟೋರಿ ಹೇಳಿದ್ದೆಲ್ಲ
ಈ ಒಂಥರ ಡಿಫ್ರೆಂಟಾಗಿತ್ತು ಕತೆ. ಅದರಲ್ಲಿ ಒಂದು 3-4 ಜನ ಹುಡುಗಿರು ಬರೋದು, ಟ್ವಿಸ್ಟ್ ಮಾಡೋದು, ಮೇನ್ ಹೀರೋ. ಈಗ ವಂದನ ಅವರು ಕೂಡ ತುಂಬ ಸೀರಿಯಲ್ಗಳು, ಸಿನಿಮಾಗಳು ಮಾಡ್ತಿದ್ದಾರೆ. ಅವ್ರು ನಮ್ಮ ಸಿನಿಮಾದಲ್ಲಿ ಆ್ಯಕ್ಚುಲಿ ಆ ಕತೆಗೆ ಜೀವ ತುಂಬ ಚೆನ್ನಾಗಿ ತುಂಬಿದ್ದಾರೆ. ಅದಕ್ಕೆ ಅದು ನನಗೆ ತುಂಬ ಖುಷಿ ವಿಷಯ. ಮೆಚೂರ್ಡ್ ಲವ್ ಸ್ಟೋರಿಯಿಂದ ಒಂದು 25 ವರ್ಷ, 26 ವರ್ಷ, 23 ವರ್ಷ, 24 ಈ ಏಜಲ್ಲಿ ನಮ್ಮದು ಹೀರೋಯಿನ್ಗಳ ಕ್ಯಾರೆಕ್ಟರ್ಗಳಿರೋದು. ಈಗ ನಾವು ಸರ್ಚ್ ಮಾಡಿದಾಗ ನಿಮಗೂ ಗೊತ್ತಿರುತ್ತೆ, ಈಗ ಸ್ಟಾರ್ಟಿಂಗ್ ಹೇಳಿದ್ರಲ್ಲ ನೀವು ಒಬ್ಬ ಪ್ರೊಡ್ಯೂಸರ್ ಇದ್ದರು ಅಂತ, ಹಂಗೆ ಅಂತ. ನಾವು ಸ್ಟಾರ್ಟಿಂಗು ನಮ್ಮ ಒಂದು ಬಜೆಟಲ್ಲಿ ಸಿನಿಮಾ ಸ್ಟಾರ್ಟ್ ಮಾಡಬೇಕಂತಾಗ ಈಗ ನಮಗೆ ಒಂದನ್ನು ಒಂದು ರೆಕಗ್ನೈಸ್ ಫೇಸ್ ಇತ್ತು, ಅವ್ರನ್ನ ಫಿಕ್ಸ್ ಮಾಡಿದ್ವಿ. ಇನ್ನೊಂದಿಬ್ಬರು ರೆಕಗ್ನೈಸ್ ಫಿಕ್ಸ್ ಮತ್ತು ಈ ನಮ್ಮ ಟೀಮಲ್ಲಿ ಈ ಮನೀಶ್ ತುಂಬ ಫ್ರೆಂಡ್ಸ್ ಇದ್ದಾರೆ ಕ್ಲೋಸ್ ಆಗಿ. ಅವ್ರದ್ದೊಂದು ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಒಂದು ಇನ್ಸ್ಟಿಟ್ಯೂಟ್ ನಡೆಸ್ತಾ ಇದ್ರು. ಅಲ್ಲಿ ಅವರು ತಾಡ್ಸೆ ಹೊಸಬ್ರನ್ನ ಮುಂದೆ ಜೀವನ ತರಬೇಕು ಅನ್ನೋದೋಸ್ಕರ ಅಂತ ಅಲ್ಲಿರೋನ ತೊಗೊಂಡಿದ್ರು. ಅವ್ರು ತುಂಬ ಜನ ತೊಗೊಂಡಿದ್ರು. ಆಲ್ರೆಡಿ ನಾವೆಲ್ಲ ಫಿಕ್ಸ್ ಆಗಿದ್ವಿ, ಒಂದು ಮುಹೂರ್ತನೂ ಆಗಿತ್ತು. ಹಾಗಾಗಿ ನಾವು ಯಾರು ಆರ್ಟಿಸ್ಟ್ನ ಚೇಂಜ್ ಮಾಡೋಕ್ಕೆ ಹೋಗಿಲ್ಲ. ಮತ್ತು ನಮ್ಮ ಕಥೆಯಲ್ಲಿ ಯಾರು ಆರ್ಟಿಸ್ಟ್ನ ಡಿಮ್ಯಾಂಡ್ ಮಾಡಿಲ್ಲ. ಅದು ಈಗ ತಂದೆ ಕ್ಯಾರೆಕ್ಟ್ರು, ತಾಯಿ ಕ್ಯಾರೆಕ್ಟ್ರು ಯಾವುದು ಡಿಮ್ಯಾಂಡ್ ಮಾಡಲಿಲ್ಲ. ಡಿಮ್ಯಾಂಡ್ ಮಾಡಿದ್ರೆ 100% ನಮ್ಮ ಪ್ರೊಡ್ಯೂಸರ್ ಸಪೋರ್ಟ್ ಮಾಡಿರೋರು ನಾವು ಒಳ್ಳೊಳ್ಳೆ ಆ್ಯಕ್ಟ್ರ್ ಹಾಕೋತಿದ್ವಿ. ಬಟ್ ಇದೆಲ್ಲ ಕಂಪ್ಲೀಟ್ಲಿ ಒಂದು ಮಿಡಲ್ ಏಜ್ ಹುಡುಗರು ಕ್ಯಾರೆಕ್ಟರ್ಗಳಿದೆ. ಈಗ ಸೆನ್ಸರ್ಗೆ ಹೋಗೋ ಹಂತದಲ್ಲಿದೆ. ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಸೊ ಇನ್ನು ಸೆನ್ಸರ್ಗೆ ಹೋಗೋ ಹಂತದಲ್ಲಿ ಸಿನಿಮಾ ಇದೆ. ಸೊ ಎಲ್ರಿಗೂ ನಮಸ್ಕಾರ. ಸೊ ತುಂಬ ಖುಷಿ ಆಗ್ತಾಯಿದೆ. ಪ್ರತಿಯೊಬ್ಬ ಆರ್ಟಿಸ್ಟ್ನ ಒಂದು ಡ್ರೀಮ್ ಅಂತಲೇ ಹೇಳ್ಬೋದು, ಒಂದು ಮೂವಿ ಮುಗಿಸಿ ಪ್ರೆಸ್ ಮೀಟಲ್ಲಿ ಕೂರೋದು. ಆ್ಯಂಡ್ ಮುಹೂರ್ತದ ದಿನ ನನಗೇನು ಭಯ ಆಗ್ತಿರಲಿಲ್ಲ. ಬಿಡು, ನಾನು ಯಾರು ಗುರು, ನಾನು ಯಾರು ಗೊತ್ತು, ಹೆಚ್ಚು ಕಮ್ಮಿ ಆದರೂ ತಲೆ ಕೆಡ್ಸ್ಕೊಡ್ತಿರಲಿಲ್ಲ. ಆ್ಯಂಡ್ ಅವತ್ತು ನನಗೆ ಬೇರೆಯೇ ಧೈರ್ಯ ಇತ್ತು. ಅಂದರೆ ಇಮ್ಮಿಡಿಯೇಟಾಗಿ ಯಾರೋ ಒಬ್ಬರು ಸಿಕ್ಕಿದ್ರು ಪ್ರೊಡ್ಯೂಸರು, ನಾನೆಲ್ಲ ಮಾಡ್ತೀನಿ ಅಂದರು. ಅದು ವೈಬೇ ಬೇರೆ ಇತ್ತು. ಬಟ್ ಮುಹೂರ್ತ ಆಗಿ ಎಲ್ಲ ಕಡೆ ಪ್ರೆಸ್ ಮೀಟ್ ಆಗಿ ನಾನು ಸೀರಿಯಲೆಲ್ಲ ಮಾಡ್ತಾಯಿದ್ದೆ. ನನ್ನ ಫ್ರೆಂಡ್ ಸರ್ಕಲ್ಲು ಅಂದರೆ ಹೇಳ್ಕೊಳ್ಳೋದು ಅಂತಲ್ಲ, ಒಂದು ಬಳಗ ಇದೆ ನನಗೆ. ಒಂದು ಬಳಗ ಇದೆ, ಎಲ್ಲ ಕಡೆ ಗೊತ್ತಾಗೋಯ್ತು. ಕೊನೆಗೆ ಇಲ್ಲ ಪ್ರೊಡ್ಯೂಸರ್. ಸೊ ಏನು ಮಾಡಬೇಕು ಅಂತ ಗೊತ್ತಲ್ಲ. ಆ ಫೀಲ್ ಈಗ ನನಗೆ ಅದು ಎಕ್ಸ್ಪೀರಿಯನ್ಸ್ ಆಗ್ತಾಯಿದೆ. ನನ್ನ ಮುಖದಲ್ಲಿ ಕಾಣ್ತಾ ಇರ್ಬೋದೇನೋ ನಿಮಗೆ. ಆ ಭಯ ಅದು ಬೇರೆ ನೆಕ್ಸ್ಟ್ ಲೆವೆಲಲ್ಲಿ ಇತ್ತು. ಆ್ಯಂಡ್ 2 ದಿನ ನಾನು ಕೂಡ ಡಿಪ್ರೆಷನಲ್ಲಿದ್ದೆ. ನಮ್ಮ ಡೈರೆಕ್ಟರ್ ಸರ್ ಆದಷ್ಟು ಧೈರ್ಯ ತುಂಬ್ತಾಯಿದ್ರು, ಇಲ್ಲ ಒಳ್ಳೇದಾಗುತ್ತೆ ವೆಯ್ಟ್ ಮಾಡು ಅಂತ. ಅದಾದಮೇಲೆ ನನ್ನ ಬಳಗ ಏನಿದೆ, ಸೊ ನಿಮ್ಗೆಲ್ಲರಿಗೂ ಒಂದು ಇನ್ಸಿಡೆಂಟ್ ಗೊತ್ತಿರ್ಬೋದು. ನವೀನ್ ಶಂಕರ್ ಸರ್ ಒಂದು ಮೂವಿಗೆ ಫಸ್ಟ್ ಒಂದು ಚಿಕ್ಕದಾಗ ಒಂದು ಟ್ರೈಲರ್ ಥರ ಒಂದು ಕಂಟೆಂಟ್ ಮಾಡ್ತಾರೆ. ಅದಾದಮೇಲೆ ಒಂದು ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಎತ್ಕೊಂಡ್ಬರ್ತಾರೆ. ಸೊ ಸೇಮ್ ಫಾರ್ಮುಲಾ ನಾನು ಫಾಲೋ ಮಾಡಿದ್ದೀನಿ. ಆ್ಯಂಡ್ ಯಾರಾದರೂ ಹೊಸಬ್ರು ಸಿನಿಮಾ ಮಾಡೋರು ಇದ್ದರೆ ಈ ಫಾರ್ಮುಲಾನ ಯೂಸ್ ಮಾಡಿ. ಸೊ ನಿಮಗೂ ಒಂದು ಧೈರ್ಯ ಇರುತ್ತೆ, ನಿಮಗೂ ಒಂದು ಶಕ್ತಿ ಇರುತ್ತೆ ನಿಮ್ಮ ಪ್ರಾಜೆಕ್ಟ್ ಮೇಲೆ. ಆ್ಯಂಡ್ ಒಬ್ಬರು ಪಿಚ್ ಮಾಡೋದಕ್ಕೆ ಒಂದು ಆ ಅರ್ಹತೆ, ಯೋಗ್ಯತೆ ಅಂತಾರಲ್ಲ, ಅದಿರುತ್ತೆ. ಸೊ ನಮ್ಮ ಟೀಮಲ್ಲಿ ಆ ಒಂದು ಏನು ಫಸ್ಟ್ ಮೈಲ್ ಸ್ಟೋನ್ ಮಾಡೋಕ್ಕೆ ಮುಖ್ಯ ಪಾತ್ರ ವಹಿಸಿದ್ದು ನಮ್ಮ ರಾಕೇಶ್ ಅಣ್ಣ ಅಂತ ಇದ್ದಾರೆ, ನಮ್ಮ ಕೋರ್ ಟೀಮ್ ಮೆಂಬರ್. ಸೊ ಅವರು ಮುಖ್ಯ ಪಾತ್ರ ವಹಿಸ್ತಾರೆ. ಸೊ ಆ ಒಂದು ಕಂಟೆಂಟ್, ಒಂದು ಚಿಕ್ಕ ಕಂಟೆಂಟ್ನ ನಾವು ಶೂಟ್ ಮಾಡಿ ನಮ್ಮ ರಘುವಣ್ಣವರಾಗಿರ್ಬೋದು, ನಮ್ಮ DOP ಸಮರ್ಥ್ ಸರ್ ಆಗಿರ್ಬೋದು, ಅವತ್ತು ಯಾರಿಗೂ ನಾವು ಆ್ಯಕ್ಚುಲಾಗಿ ಏನು ಕೊಡಬೇಕು ಅದು ಕೊಡಲಿಲ್ಲ. ಎಲ್ಲರೂ ಒಂದು ಕೇಳಿ ರಿಕ್ವೆಸ್ಟ್ ಮಾಡಿ ಒಂದು ಕಂಟೆಂಟ್ನ ಇದೊಂದು ಮಾಡೋಣ, ಇದಾದಮೇಲೆ ಪ್ರೊಡ್ಯೂಸರ್ಸ್ಗೆ ಪಿಚ್ ಮಾಡೋಣ, ಈ ಒಂದು ಫಾರ್ಮುಲಾನ ತಲೆಯಲ್ಲಿ ಇಟ್ಕೊಂಡು. ಸೊ ಅವತ್ತೊಂದು ಚಿಕ್ಕ ಮೊತ್ತಕ್ಕೆ ಇವತ್ತದು 10-20 ಆಗಿದೆ ಮೂವಿ ಬಜೆಟ್. ಬಟ್ ಅವತ್ತು ನಾವು ಮಾಡಿದೊಂದು ಕಂಟೆಂಟು ಹುಡುಕಿದ್ವಿ. ನಾನು ಸುಮಾರು ಜನಕ್ಕೆ ಪರ್ಸ್ನಲಾಗಿ ನಾನು ಪಿಚ್ ಮಾಡಿದೆ. ಸೊ ಕೊನೆಗೆ ನಾನು ಹೋಗಿದ್ದು ನಮ್ಮ ಎಲೆಕ್ಟ್ರಾನಿಕ್ ಸಿಟಿ. ಸೊ ನಮ್ಮ ಮನು ಅಣ್ಣವರು, ಮನುರಾಜ್ ಸರ್. ಸೊ ಅವರು ಇರೋ ಕಡೆ ಜಾಗಕ್ಕೆ ಹೋಗಿ ನಮ್ಮ ಫ್ರೆಂಡ್ ಯಾರೋ ರೆಫರ್ ಮಾಡಿದ್ರು. ಸೊ ಅಲ್ಲಿ ಹೋಗಿ ಪಿಚ್ ಮಾಡಿದಾಗ, ಹೌದಾ ನೀನು ಈ ಲೆವೆಲ್ಗೆ ಈ ಬಜೆಟ್ ಇಟ್ಕೊಂಡು ಇಷ್ಟು ಕಂಟೆಂಟ್ನ ನೀನು ಮಾಡಿದ್ಯಾ, ಅಲ್ಲೇ ಶಾಕ್ ಆದ್ರು ಅವರು. ಯಾಕೆಂದರೆ ನಮ್ಮದು ಟೀಮ್ ವರ್ಕ್ ಆ ಥರ ಇತ್ತು. ಅದಾದಮೇಲೆ ಸರಿ ಕಣ ಆಯಿತು. ನನಗೆ ಈ ಸಿನಿಮಾ ಅಂದರೆ, ಯಾಕೆಂದರೆ ಅವ್ರು ತುಂಬ ಹೊಸಬ್ರು. ಅವರು ಈವನ್ ಎಷ್ಟೋ ಟ್ರೆಂಡಿಂಗ್ ವಿಷಯಗಳು ಕೂಡ ಸಿನಿಮಾದ ಬಗ್ಗೆ ಅವ್ರಿಗೆ ಅಷ್ಟು ಕಾನ್ಸಂಟ್ರೇಟ್ ಮಾಡೋದು, ಯಾಕೆಂದರೆ ಅವ್ರು ಪ್ಯೂರ್ ಬಿಸ್ನೆಸ್ ಮ್ಯಾನ್. ಸೊ ಬಟ್ ಅವ್ರು ಅವತ್ತು ನನ್ನ ಕಂಟೆಂಟು, ನಾವು ಮಾಡಿದ್ದು ಟೀಮ್ ವರ್ಕು, ನಮ್ಮ ಹತ್ರ ಇಟ್ಕೊಂಡಿದ್ದು ಬಜೆಟಲ್ಲಿ ನಾವು ಮಾಡಿದ ವರ್ಕ್ಗೆ ಇಂಪ್ರೆಸ್ ಆಗಿ, ಇಲ್ಲ ನಾನು ನಿಮ್ಮ ಜೊತೆ ನಿಂತ್ಕೋತೀನಿ, ಅದೇನೇ ಆಗಲಿ ಈ ಫಿಲಮ್ ಫುಲ್ ಮುಗಿಸು. ಆ್ಯಂಡ್ ನಾನು ಟೈಮ್ ಲೈನ್ ಕೊಡ್ತೀನಿ, ಆ ಟೈಮ್ ಲೈನಲ್ಲಿ ಮುಗಿಬೇಕು, ಅದೊಂದೇ ನನ್ನ ಕಂಡೀಷನ್. ನಿಮಗೆ ಗೊತ್ತು, ನಾವು ಹೊಸಬ್ರಾಗಿ ನಾವು ಯಾರ ಹೆಸರನ್ನು ತೊಗೊಳಕ್ಕಾಗಲ್ಲ. ಆ್ಯಂಡ್ ಆ್ಯಕ್ಚುಲಾಗಿ ನಾವು ಯುಗಾದಿಗೆ ಸಾಂಗ್ ರಿಲೀಸ್ ಮಾಡಬೇಕಿತ್ತು. ಆ್ಯಂಡ್ ನೀವು ರಾಧಾ ಮಾಧವ ಸಾಂಗ್ ಏನಾದ್ರು ನೀವು ಕೇಳಿದ್ರೆ, ಆ್ಯಂಡ್ ನನಗೆ ಒಂದು 100 ಜನ ಕೇಳಿಸಿದ್ರೆ 40-50 ಜನ ಹೇಳೋದು, ಇದು ಪಕ್ಕಾ ಒಂದು ಪ್ರೀ ವೆಡ್ಡಿಂಗ್ ಶೂಟ್ಗೆ ಸೂಪರ್ ಆಗಿರುತ್ತೆ, ಮದುವೆ ಸಾಂಗು ಸೂಪರ್ ಆಗಿರುತ್ತೆ, ಅಥವಾ ಕಪಲ್ಸ್ಗೆ ಚೆನ್ನಾಗಿರುತ್ತೆ. ಆ್ಯಂಡ್ ನನ್ನ ಮೈಂಡ್ ಸೆಟ್ ಇದ್ದಿದ್ದು ಅದೇ ಸ್ಟ್ರಾಟಜಿ. ನಮ್ಮ ನಚಿಕೇತ್ ಭರದ್ವಾಜ್ ಅಂತ, ಅವ್ರನ್ನ ನಾನು ದೊಡ್ಡ ಮಟ್ಟದಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು, ಅವ್ರು ಒಬ್ಬರನ್ನೇ ಕೂರಿಸ್ಕೊಂಡು ಪ್ರೆಸ್ ಮೀಟ್ ಮಾಡೋ ಒಂದು ದಿನವೂ ಇದೆ. ಅದಕ್ಕೋಸ್ಕರ ಅವ್ರನ್ನ ಇವತ್ತು ಕರೆಸಿಲ್ಲ. ಈ ಥರ ಹೇಳಿದಾಗ ನಾವು ಪ್ಲ್ಯಾನ್ ಇದ್ದಿದ್ದು ಮದುವೆ ಸೀಸನ್ ಬರುತ್ತೆ, ಯುಗಾದಿ ಹಬ್ಬಕ್ಕೆ ಬಿಡೋಣ ಅಂತ. ಬಟ್ ನಮಗೆ ಸ್ಟಾರ್ಟಿಂಗ್ ಹೋದಾಗ ಮಜ್ಜಿಗೆ ಕುಡಿಸಿದ್ರು, ಆಫೀಸ್ಗೆಲ್ಲ ಹೋದಾಗ ಸಖತ್ತಾಗಿದೆ ಅಂತ. ಕೊನೆಗೆ ರಿಲೀಸ್ ಟೈಮಲ್ಲಿ ನೀರು ಕುಡಿಸ್ಬಿಟ್ಟು ಬಿಟ್ಬಿಟ್ರು. ಸೊ ಇದು ಗೊತ್ತಿಲ್ಲ ಏನು ಮಾಡಬೇಕು ಅಂತ, ನಿಜವಾಗ್ಲೂ ತುಂಬ ಬೇಜಾರಾಗ್ತಾಯಿದೆ.
ಆ್ಯಂಡ್ ಮೊನ್ನೆ ಈವೆಂಟ್ಗೆ ಹೋಗಿದ್ವಿ, ಯಾವ ಜನ ಗೊತ್ತಿಲ್ಲ ನಮಗೆ, ಒಬ್ಬರು ಪರಿಚಯ ಇಲ್ಲ, ನಾವು ಏನು ಅಂಥ ದೊಡ್ಡ ರೆಕಗ್ನೈಸ್ ಅಲ್ಲ. ಸಾಂಗ್ ಕೇಳಿ ಅವರೇ ಶಿಲ್ಲೆ ಚಪ್ಪಾಳೆ ಹೊಡೆದ್ರು. ಸೊ 1 ಮಿನಿಟ್ ನೀವು ಆಫ್ ಮಾಡಿ, ನಾವು ಸಾಂಗ್ ಪ್ಲೇ ಮಾಡ್ತೀನಿ. ಸಾಂಗ್ ಪ್ಲೇ ಮಾಡಿದ್ಮೇಲೆ ನಿಮ್ಮ ರೆಸ್ಪಾನ್ಸ್ ಮೇಲೆ ನಾವು ಮಾತಾಡ್ತೀವಿ.